ಹಲೋ ಫ್ರೆಂಡ್ಸ್, ಹೊಸ ವಿಡಿಯೋಗೆ ಸುಸ್ವಾಗತ ಅಂತ ಹೇಳ್ತಾ ಇವಷ್ಟು ತಮ್ಮನಲ್ಲಿ ಇಡೋದ್ರೆ ಗೊತ್ತಾಗುತ್ತಿದ್ರೆ ಯಾವ್ದ್ರ ಬಗ್ಗೆ ಮಾತಾಡಕ್ ಬಂದಿನ ತಂದು ಇದು ಬಂತಂದ್ರೆ ಬಿಗ್ ಬಾಸ್ ಕಡೆಯಿಂದ ಲೈವ್ ಅಪ್ಡೇಟ್ ತಿಳಿಸ್ಕೊಡ್ತಾ ಇದೀನಿ. ಈ ಲೈವ್ ಅಪ್ಡೇಟ್ ಅಲ್ಲಿ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತೀನಿ ನೋಡಿದ್ರಲ್ಲಿ. ಈ ವಾರ ಬಂತು ಅಂದ್ರೆ ಎರಡನೇ ಟಾಸ್ಕ್ ನಡೀತಿದ್ದಾರೆ ಫಿನಾಲ್ ಟಿಕೆಟ್ಗೋಸ್ಕರ. ಅದಕ್ಕೋಸ್ಕರ ಬಿಗ್ ಬಾಸ್ ಅವ್ರು ಯಾವ ರೀತಿ ತಲೆ ಓಡಿಸಿದಾರೆ ಅಂದ್ರೆ ಇದರಲ್ಲಿ ಎರಡೇ ರೀತಿ ಟೀಮ್ ಮಾಡಿದಾರೆ ಅಂತ ಹೇಳ್ಬೋದು. ಅದರಲ್ಲಿ ಯಾವ ರೀತಿ ಅಂತಂದ್ರೆ ಇಲ್ಲಿ ಯಾರ್ಯಾರು ಟೀಮ್ ಆಗಿದ್ದಾರೆ ಎಲ್ಲ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಾ ತಪ್ಪಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್. ಇವಾಗ ಮೊದಲನೇ ವಿಡಿಯೋದಲ್ಲಿ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತೀನಿ ನೋಡಿದ್ರಿ. ಇದರಲ್ಲಿ ಯಾವ ರೀತಿ ಟೀಮ್ ಆಗಿದ್ರೆ ಅಂತಂದ್ರೆ ಮೊದಲನೇದಾಗಿ ಇದರಲ್ಲಿ ಎರಡು ರೀತಿ ಟೀಮ್ ಆಗಿದೆ ಅಂತ ಹೇಳ್ಬೋದು. ಇದರಲ್ಲಿ ಯಾವ ರೀತಿ ಧ್ರುವನ್ ಟೀಮ್ ಮತ್ತೆ ರಘು ಟೀಮ್ ಆಗಿದ್ದಾರೆ. ರಘು ಟೀಮ್ ಅಲ್ಲಿ ಯಾರು ಇದ್ದಾರೆ ಅಂತಂದ್ರೆ ರಾಶಿಕಾ, ರಕ್ಷಿತಾ ಅವರು ಮತ್ತೆ ರಘು ಸರ್ ಆಗಿದ್ದಾರೆ. ಮತ್ತೆ ಇನ್ನೊಂದು ಟೀಮ್ ಅಲ್ಲಿ ಧ್ರುವಂತು, ಒಳ್ಳೆ ಅಶ್ವಿನಿ ಮತ್ತೆ ಕಾವ್ಯ ಅವರು ಆಗಿದ್ದಾರೆ ಅಂತ ಹೇಳ್ಬೋದು. ಇದಕ್ಕೋಸ್ಕರನೇ ಗಿಲ್ಲಿ ನಟ ಒಂದ್ ಜೊತೆ ಏನೋ ಅಂದ್ರೆ ಯಾವ ರೀತಿ ಅಂದ್ರೆ ರಘು ಅವ್ರ ಕಾಮಿಡಿ ಮಾಡ್ತಾರಲ್ಲ ಲೈವ್ ಅಲ್ಲಿ ಯಾವ ರೀತಿ ಅಂದ್ರೆ ಪೋಟ್ರೆ ಮಾಡ್ತಾರೆ. ಯಾವ ರೀತಿ ಅಂದ್ರೆ ಇದರಲ್ಲಿ ನಿಂಗ್ ರಘು ಸರ್ ಇರುತ್ತೆ ಜಗಳಾಡನೆ ಆಡ್ಕೊಂಡು ಬಿಡಿಸೋದೇ ಆಗತ್ತೆ ನಿಮ್ದು ರಾಶಿಕಾ ಮತ್ತು ರಕ್ಷಿತಂದು ಅದು ಚೆನ್ನಾಗಿ ಕೂಡಿದ್ರೆ ತಗೊಂಡು ನಿನ್ ಟೀಮ್ ಅಲ್ಲಿ ಅಂತಂದು ಕಿಂಡಲ್ ಮಾಡ್ತಾರಲ್ಲ. ಅದರಿಂದನೇ ಹೇಳ್ತಾರೆ ರಘು ಸರ್ ಯಾಕೋ ಇಲ್ಲಿ ಆತರ ಹೇಳ್ತೀಯ, ಇವ್ರು ಆತರ ಮಾಡಲ್ಲ ನಂಗೆ ಗೊತ್ತು ಹಾಗೆ ಈಗ ಅಂತ ಅವ್ರ ಇಬ್ಬರು ಸಮಾಧಾನ ಮಾಡ್ತಾರಲ್ಲ. ಫಸ್ಟ್ ಆಫ್ ಆಲ್ ಇವರು ರಕ್ಷಿತ್ ಅವರು ಬೇರೆ ಟೀಮ್ಗೆ ಹೋಗ್ತಿದ್ರು ಮೊದಲೇ, ಯಾಕಂದ್ರೆ ಇವ್ರು ರಾಶಿಂಗ್ ಜೊತೆ ಸ್ವಲ್ಪ ಜಗಳ ಆಯ್ತಲ್ಲ. ಅದರಿಂದ ಸ್ವಲ್ಪ ಇವರು ಇದು ನಾನೇ ಹೋಗ್ಬೇಕು ಅನ್ನೋ ತರ ಫೇವರಿಸಮ್ ಮಾಡಿದ್ರೆ ಅಂತ ನನಗೆ ಅನಿಸ್ತಾ ಇದ್ರಲ್ಲಿ. ಯಾಕಂದ್ರೆ ರಕ್ಷಿತ ಮಾಡಿದ್ ಸರಿನೇ, ಯಾಕಂದ್ರೆ ಅವರು ಹೋಗ್ಬೇಕಂತಂದ್ರೆ ಹೋಗ್ತಾರಂತಂದು ಹೋಗ್ತೀನಿ ಅಂತ ರೆಡಿ ಆಗಿದ್ದು. ಅದ್ರ ಕಡೆ ಇನ್ನೂ ರಾಶಿ ಕೇಳಿದ ಯಾಕೋ ಸರಿ ಅನಿಸ್ತಲ್ಲ. ಯಾಕಂದ್ರೆ ಇವಳಿಗೆ ಆಟದ ಬಗ್ಗೆನೇ ಗೊತ್ತಿಲ್ಲ, ತಾನು ಹೇಳಿದ್ದೆ ಕೇಳ್ಬೇಕು ಅನ್ನೋ ತರ ವಾದ ಮಾಡಿದ್ರಲ್ಲ. ಒಂಥರ ಸೆಲ್ಫಿಸ್ ತರ ಇದು ಮಾಡ್ತಾಳೆ ಇವಳು, ಹಾಗೆ ಹೀಗೆ ಏನೋ ಗೊತ್ತೇ ಇಲ್ಲ ಇವಳಿಗೆ ಆ ತರ ಒಂಥರ ಒಬ್ಬರನ್ನ ಕೆಳಗೆ ಹಾಕ್ಬಿಟ್ಟು ಮಾತಾಡಿದ್ರೆ ಅಂತ ನನಗನ್ನಿಸ್ತದೆ. ಇದರಲ್ಲಿ ನಿಮ್ಗೆ ಏನಾದ್ರು ತಪ್ಪದೇ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ಟೀಮಲ್ಲಿ ಬಂತಂದ್ರೆ ಇಲ್ಲಿ ಯಾರೋ ಅಶ್ವಿನಿ ಮತ್ತೆ ಧ್ರುವ ಅಂತ ಅವ್ರು ಇದಾರಲ್ಲ, ಅವ್ರು ಸಪ್ರೇಟ್ ಆಗಿ ಕೂತಿದ್ದಾರೆ ಅಂತ ಹೇಳ್ಬೋದ್ರಲ್ಲಿ. ಮತ್ತೆ ಇದರಲ್ಲಿ ಲಾಸ್ಟಿಗೆ ಏನಂದ್ರೆ ಕಾವ್ಯ ಅವ್ರು ಕೇಳ್ತಾರೆ ಅಂದ್ರೆ ಯಾರು ಟೀಮ್ ಮಾಡ್ತೀರ ಅಂತ ರಘು ಸರ್ ಕೇಳಿದಾಗ ರಘು ಸರ್ ಹೇಳ್ತಾರೆ ಇದರಲ್ಲಿ ರಾಶಿಕಾ ಮತ್ತು ರಕ್ಷಿತಾ ಅಂತ ತಗೊಂತೀನಿ. ಯಾಕಂತ ಕೇಳಿದಾಗ ಅವ್ರು ಹೇಳ್ತಾರೆ ಅವಳು ಸ್ಪೀಡಲ್ಲೆಲ್ಲ ಚೆನ್ನಾಗಿದ್ದಾಳೆ ಮತ್ತೆ ಇವಳು ಟಾಸ್ಕ್ ಎಲ್ಲ ಸ್ವಲ್ಪ ಚೆನ್ನಾಗಿದ್ದಾಳೆ ಅಂತಂದು ಹೇಳಿದಾಗ ಇದರಲ್ಲಿ ರಾಶಿಕಾ ಹೇಳ್ತಾಳೆ ಏನಂತಂದ್ರೆ ಇದ್ರ ಹಂಗಾರೆ ರಾಶಿಕಾ ನೋಡ್ತಾ ಹೇಳ್ತಾಳೆ ಅಂದ್ರೆ ನಂಗೆ ಕಾವ್ಯ ಬೇಕಿತ್ತು, ಯಾಕಂದ್ರೆ ಇವಳು ಬ್ಯಾಲೆನ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಮಾಡ್ತಾಳೆ. ರಕ್ಷಿತ ಜೊತೆ ನಂಗೆ ಬ್ಯಾಲೆನ್ಸ್ ಎಲ್ಲ ಸ್ವಲ್ಪ ಮಿಸ್ಟೇಕ್ ಆದ್ರು ಟಾಸ್ಕ್ ಎಲ್ಲ ಹಾಳಾಗುತ್ತೆ ಹಾಗೆ ಈಗ ಅಂತ ಸ್ವಲ್ಪ ಅಪ್ಸೆಟ್ ಆಗ್ತಾರೆ ಅಂತ ನನಗನ್ನಿಸ್ತಿದೆ ಇದರಲ್ಲಿ. ಯಾಕಂದ್ರೆ ಇವರು ಅಷ್ಟೊಂದಲ್ಲಿ ಹೇಳಿದ್ಮೇಲೆ ಇವರು ರಕ್ಷಿತಾ ಫೇವರಿಸಮ್ ಮಾಡ್ತಿದ್ದಾರೆ ಅಂತಂದು ರಘು ಸರ್ ಮೇಲೆ ಸ್ವಲ್ಪ ಕೋಪ ಆಗ್ತಾರೆ ಅಂತ ಹೇಳ್ಬೋದು ರಾಶಿಕಾ ಅವರು ಇದರಲ್ಲಿ. ಮತ್ತು ಅಷ್ಟೇ ಅಲ್ಲ ಇದರಲ್ಲಿ ಗಿಲ್ಲಿ ನಟ ಜೊತೆ ಸ್ವಲ್ಪ ಇವರು ಕಾವ್ಯರು ಕೂಡ ಮಾತಾಡ್ತಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಧನುಷ್ ಮಾತು ಕೇಳ್ಬಿಟ್ಟು ಈ ಎಲಿಮಿನೇಷನ್ ಆಯ್ತಲ್ಲ ಹೋದ ವಾರ, ಅಂದ್ರೆ ಅದ್ರಲ್ಲಿ ಯಾರು ನಾಮಿನೇಟ್ ಮಾಡ್ಬೇಕಂತಂದು ರೀಸನ್ ಕೊಟ್ಟಿರ್ತಲ್ಲ, ಅದರಿಂದಲೇ ಸ್ವಲ್ಪ ಇವರು ಯಾವ ರೀತಿಯಿಂದ ಇದಾಗಿದೆ ಅಂತ ಗೊತ್ತಾಗ್ತಿಲ್ಲ. ಆದ್ರೂ ಕೂಡ ಕಾವ್ಯ ಅವ್ರು ಯಾಕೋ ಇಷ್ಟು ದಿನ ಗಿಲ್ಲಿ ಜೊತೆ ಸ್ವಲ್ಪ ಚೆನ್ನಾಗಿದ್ಬಿಟ್ಟು ಲಾಸ್ಟ್ ಮೂಮೆಂಟ್ಗೆ ಈ ತರ ಗಿಲ್ಲಿ ಜೊತೆ ಮಾತಾಡ್ತಿಲ್ಲ ಅಂತ ಹೇಳ್ಬೋದು. ಗಿಲ್ಲಿ ನಟ ಎಷ್ಟೇ ಮಾತಾಡ್ಸಿದ್ರು ಅವ್ರು ಬೈದ್ಬಿಟ್ಟೆ ಹೋಗ್ತಿದಾರೆ ಅಂತ ಹೇಳ್ಬೋದು ಇದರಲ್ಲೆಲ್ಲ. ಇವತ್ತಿನ ಲೈವ್ ಅಪ್ಡೇಟ್ ಯಾವ ರೀತಿ ಅಂತ ಹೇಳಿದ್ರೆ ಇದರಲ್ಲಿ ಎರಡು ರೀತಿ ಟೀಮ್ ಮಾಡೋದಾಗ್ಲಿ ಸ್ವಲ್ಪ ಏನೋ ಇದಾಗಿರುತ್ತೆ ಅಂತ ಹೇಳ್ತಾರಲ್ಲ, ಅದು ಮೋಸ್ಟ್ಲಿ ಅದೇ ಆಗಿರ್ಬೇಕು. ಟಾಸ್ಕ್ ಅಲ್ಲಿ ಕೂಡ ಬಿಗ್ ಬಾಸ್ ಅವ್ರು ಯಾವುದೇ ರೀತಿ ಬಿಟ್ಕೊಟ್ಟಿಲ್ಲ ಅಂತ ಹೇಳ್ಬೋದು ಲೈವ್ ಅಲ್ಲಿ ಕೂಡ. ಯಾಕಂದ್ರೆ ಲೈವ್ ಅಲ್ಲಿ ಯಾವುದೇ ರೀತಿ ಅಪ್ಡೇಟ್ ತೋರಿಸಿಲ್ಲ. ಅಪ್ಡೇಟ್ ಬಂದ್ರೆ ನಿಮ್ಗೆ ತಪ್ಪಾಗಿ ತಿಳಿಸ್ತೀನಿ. ಈಗ ಬಂದಿರೋ ಲೈವ್ ಪ್ರಕಾರ ಅಂದ್ರೆ ಅಪ್ಡೇಟ್ ಬಂದಿರೋ ಪ್ರಕಾರ ಏನಂದ್ರೆ ಇದರಲ್ಲಿ ಯಾವ ಟೀಮ್ ವಿನ್ ಆಗಿದೆ ಅಂತ ಹೇಳಿದ್ರೆ ಇದರಲ್ಲಿ ಕಾವೇರಿ ಟೀಮ್ ವಿನ್ ಆಗಿದೆ. ಅದರಲ್ಲಿ ಯಾರು ಸೆಲೆಕ್ಟ್ ಮಾಡ್ತಾರೆ ಅದು ಬಿಟ್ಟಿದಂತ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಗೊತ್ತಿಲ್ಲ. ಅದ್ರ ಬಗ್ಗೆ ಮಾಹಿತಿ ಏನೋ ಸಿಕ್ಕರೆ ತಪ್ಪದೇ ವಿಡಿಯೋ ಮಾಡಾಕ್ತೀನಿ ಅಂತ ಹೇಳ್ತಾ ಇದು ಈ ವಿಡಿಯೋದಲ್ಲಿ ಯಾವ ರೀತಿ ಇದೆ ಅಂತಂದ್ರೆ ಲೈವ್ ಬಗ್ಗೆ ಸ್ವಲ್ಪ ಅವ್ರವ್ರ ಜೊತೆ ಕಾನ್ವರ್ಸೇಷನ್ ಆಗುತ್ತಲ್ಲ, ಹಾಗೆ ಈಗ ಸ್ವಲ್ಪ ಜಗಳ ಆಯ್ತಲ್ಲ ಅದರಿಂದ ಸ್ಟಾರ್ಟ್ ಆಯ್ತು ಅಂತ ಇದರಲ್ಲಿ ಸ್ವಲ್ಪ ಹೈಲೈಟ್ ಮಾಡಿದ್ರೆ ಅಂತ ಹೇಳ್ಬೋದು. ಯಾಕಂದ್ರೆ ಲೈವ್ ಅಲ್ಲಿ ತೋರಿಸಿದ ಪ್ರಕಾರ ಇವರು ಪ್ರೋಮಲ್ ಹಾಕೋದು ಕೂಡ ಅಷ್ಟೊಂದು ಹೈಲೈಟ್ ಆಗಿರ್ಲಿಲ್ಲ. ಇವ್ರು ಪ್ರೋಮಲ್ ಯಾವ ರೀತಿ ತೋರಿಸಿದಾರೆ ಬಿಗ್ ಬಾಸ್ ಅವರು ಈ ಸೀಸನ್ ಮಾತ್ರ ವರ್ಸ್ಟ್ ಸೀಸನ್ ಅಂತ ಹೇಳ್ಬೋದು. ಅದ್ ಲೈವ್ ಅಲ್ಲಿ ನೋಡಿದ್ರೆ ಅಷ್ಟೊಂದು ಕಾನ್ವರ್ಸೇಷನ್ ಆಗಿಲ್ಲ ಫ್ರೆಂಡ್ಸ್. ಅಲ್ಲಿ ಇವರು ಪ್ರೋಮಲ್ ಯಾವ ರೀತಿ ಕೋಟ್ರೆ ಮಾಡಿದಾರೆ ಅಂತಂದ್ರೆ ರಾಶಿಕಾ ಮತ್ತೆ ಗಿಲ್ಲಿ ಜೊತೆ ಜೋರ ಜಗಳ ಆಗ್ತಿದೆ, ಮತ್ತೆ ರಕ್ಷಿತನ್ ಜೊತೆ ಸ್ವಲ್ಪ ಜಗಳ ಆಗ್ತಿದೆ ಅನ್ನೋತಾರೆ ಒಂದ್ ಬೇರೆ ರೀತಿನ ಪೋಟ್ರೆ ಮಾಡಿದಾರೆ ಅಂತ ಹೇಳ್ಬೋದು ಇದರಲ್ಲಿ. ಯಾಕಂದ್ರೆ ಅಷ್ಟೊಂದೆಲ್ಲ ಫೇವರಿಸಮ್ ಮಾಡ್ತಿದ್ರೆ ಹಾಗೆ ಹೇಗಂತ ಹೇಳ್ತಾರಲ್ಲ ಇದರಲ್ಲಿ ಬಿಗ್ ಬಾಸ್ ಅವರು. ಇದು ಯಾಕೆ ಮಾಡ್ತಾರೆ ಯಾಕಂದ್ರೆ ಸರಿ ಅನಿಸ್ತಾ ಇಲ್ಲ ಇದರಲ್ಲಿ, ಒಂಥರ ಫೇವರಿಸಮ್ ಮಾಡ್ತಿದಾರೆ ಅಂತ ಹೇಳ್ಬೋದು ಇದರಲ್ಲೆಲ್ಲ. ಒಟ್ಟಾರೆ ಹೇಳಿದವ್ರೆ ಈ ಟಾಸ್ಕ್ ಅಲ್ಲಿ ಬಂತಂದ್ರೆ ಇದ್ರಲ್ಲಿ ಯಾವ ರೀತಿ ಕಾನ್ವರ್ಸೇಷನ್ ಆಗಿದೆ ಅಂತಂದ್ರೆ ಮೋಸ್ಟ್ಲಿ ಇವ್ರ ನಡುವೆ ಸ್ವಲ್ಪ ಜಗಳದಲ್ಲಿ ಸ್ವಲ್ಪ ಏನೋ ಟಾಸ್ಕ್ ಸೋತಿದ್ರು ಅಂತ ಹೇಳ್ಬೋದು ರಘು ಟೀಮು. ಯಾಕಂದ್ರೆ ಇದರಲ್ಲಿ ಇಬ್ಬರು ನಡುವೆ ಕಾನ್ವರ್ಸೇಷನ್ ಸ್ವಲ್ಪ ಚೆನ್ನಾಗಿಲ್ಲ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ಇವರು ರಾಶಿಕಾ ಮತ್ತು ರಕ್ಷಿತಾ ಇದ್ರಲ್ಲ, ಹಾಗಾಗಿ ಇವರು ಟಾಸ್ಕ್ ನ ಅಷ್ಟೊಂದು ಚೆನ್ನಾಗಿ ಆಡಿರಕ್ಕಿಲ್ಲ ಅಂತ ನನಗೆ ಅನಿಸ್ತದೆ. ನಿಮಗೆ ಇದ್ರ ಬಗ್ಗೆ ನಿಮ್ಗೆ ಅನಿಸ್ತದೆ ತಪ್ಪದೆ ಕಮೆಂಟ್ ಮಾಡಿ. ಮತ್ತೆ ಗಿಲ್ಲಿ ನಟ ಸ್ವಲ್ಪ ವಾದ ಮಾಡ್ತಾರಲ್ಲ ಕಾವ್ಯ ಅವರು, ಯಾಕಂತ ಗೊತ್ತಾಗ್ತಿಲ್ಲ. ಇಷ್ಟು ಸ್ಟಾರ್ಟಿಂಗ್ ಹಿಡ್ಕೊಂಡು ಇಲ್ಲಿವರೆಗೂ ಬರೀ ಗಿಲ್ಲಿ ಗಿಲ್ಲಿ ಅಂತ ಅನ್ಕೊಂಡು ಅವ್ರ ಜೊತೆ ಚೆನ್ನಾಗಿದ್ರು. ಇವಾಗ ಸಡನ್ಲಿ ಬಂತಂದ್ರೆ ಧನುಷ್ ಮಾತು ಕೇಳ್ಬಿಟ್ಟು ದೂರನೇ ಇದಾರೆ ಅಂತ ಅನಿಸ್ತದೆ. ಯಾಕಂದ್ರೆ ಇಲ್ಲಿ ಇವ್ರು ಯಾವ ರೀತಿ ಮುಕ್ಕೋಡ ಆಡ್ಕೊಂಡು ಆಡ್ತಾರೆ ನನಗಂತೂ ಗೊತ್ತಾಗ್ತಿಲ್ಲ. ಒಂಥರ ಫೇಕ್ ತರ ಆಟ ಆಡ್ತಾರೆ ನನಗೆ ಅನಿಸ್ತದೆ ಇಲ್ಲಿ. ಈ ಬಂದಿರೋ ಲೈವ್ ಪ್ರಕಾರ ಏನಂದ್ರೆ ಇದರಲ್ಲಿ ಕಾವ್ಯ ಅವರು ಗಿಲ್ಲಿ ಜೊತೆ ಮಾತಾಡ್ತಾ ಇಲ್ಲ. ಅಂದ್ರೆ ಗಿಲ್ಲಿ ಅವರು ಎಷ್ಟೇ ಮಾತಾಡ್ಸಿದ್ರು ಅವ್ರು ಬೈದ್ ಬಿಟ್ಟೆ ಹೋಗ್ತಿದಾರೆ ಅಂತ ಹೇಳಿದ್ರಲ್ಲೇ ಗೊತ್ತಾಗುತ್ತೆ ಇದು ಯಾವ ರೀತಿ ಫೇವರಿಸಮ್. ಇಲ್ಲಿವರೆಗೂ ಬರಕ್ಕೂ ಗಿಲ್ಲಿ ಬೇಕಿತ್ತು, ಇನ್ಮೂಲೆ ಗಿಲ್ಲಿ ಬೇಡ ಅನ್ನೋ ತರ ಹೇಳಿದಾರೆ ಅಂತ ಹೇಳ್ಬೋದು ಇದರಲ್ಲೆಲ್ಲ. ಒಟ್ಟಾರೆ ಹೇಳಿದಾರೆ ಇದರಲ್ಲಿ ಫೇವರಿಸಮ್ ಯಾರು ಮಾಡ್ತಾ ಇಲ್ಲ ಅಂತ ಇದರಲ್ಲಿ ಎಲ್ಲ ಗೊತ್ತಾಗ್ತದೆ ಇರ್ಲಿ. ಅದೇನಂತಾರಲ್ಲ ಫ್ರೆಂಡ್ಸ್ ಅಲ್ಲಿ ನಮ್ ಸೈಡ್ ಎಲ್ಲ ಗೆದ್ದೆ ತಿನ್ ಬಾಲ್ ಹಿಡ್ಕೊಂಡು ಹೋಗ್ತಾರ ಅಂತ ಹೇಳ್ತಾರಲ್ಲ, ಅದೇ ರೀತಿ ಇವರು ಇಲ್ಲಿವರೆಗೂ ಬರಕ್ಕೂ ಗಿಲ್ಲಿ ಬೇಕಿತ್ತು ಕಾವ್ಯ ಅವ್ರಿಗೆ. ಆದ್ರೆ ಈಗ ತನ್ನ ಒಂದು ಲೆಕ್ಕಕ್ಕೆ ಬಂದ್ಮೇಲೆ ಗಿಲ್ಲಿನೇ ಬರ್ತಿದಾರೆ ಅಂತ ನನಗೆ ಅನಿಸ್ತದೆ. ಅವ್ರು ಎಷ್ಟೇ ಕೂಡ ಮಾತಾಡ್ಸಿದ್ರು ಕೂಡ ಒಟ್ಟು ಮಾತಾಡ್ತಾ ಇಲ್ಲ.
ಅಂದ್ರೆ ತಮ್ಗೆ ಏನೋ ಗೊತ್ತೇ ಇಲ್ಲ ತರ ರೀತಿನೇ ಒಂಥರ ಬೇರೆ ರೀತಿನೇ ಕಾಣ್ತಿರೋದು ನನಗೆ ಅನಿಸ್ತದೆ. ಇದ್ರ ಬಗ್ಗೆ ನಿಮಗೆ ಏನಂತದೆ? ಗಿಲ್ಲಿ ನಟನ ಜೊತೆ ಇವರು ಕಾವ್ಯ ಅವರು ನಡ್ಕೊಂತಿರೋ ರೀತಿ ಸರಿನಾ ಅಥವಾ ತಪ್ಪ? ಅದ್ರ ಬಗ್ಗೆ ತಪ್ಪದೇ ಕಮೆಂಟ್ ಮಾಡಿ. ಇದ್ರ ಬಗ್ಗೆ ಲೈವ್ ಅಪ್ಡೇಟ್ ಎಷ್ಟೇ ಬಂದಿದ್ದು ಏನಂದ್ರೆ ಇಲ್ಲಿ ಈ ಟಾಸ್ಕ್ ಅಲ್ಲಿ ಯಾರು ಗೆದ್ದಿದ್ದಾರೆ ಅಂತಂದ್ರೆ ಧ್ರುವಂತರ ಟೀಮ್ ಗೆದ್ದಿದೆ. ಮತ್ತೆ ಅದ್ರ ಬಗ್ಗೆ ಟಾಸ್ಕ್ ಬಗ್ಗೆ ಅಷ್ಟೊಂದೇನು ಮಾಹಿತಿ ಸಿಕ್ಕಿಲ್ಲ. ಅದ್ರ ಬಗ್ಗೆ ಮಾಹಿತಿ ಸಿಕ್ಕರೆ ತಪ್ಪದೇ ಇದು ಮಾಡಿ ಏನು ತಿಳಿಸ್ಕೊಡ್ತೀನಿ ನಿಮ್ಗೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತು ಮೊದಲನೇ ವಿಡಿಯೋ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರೆ ತಪ್ಪದೇ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ ಫ್ರೆಂಡ್ಸ್. ಲವ್ ಯು ಆಲ್.